ಹಳ್ಳಿ ಭಾಗಗಳಲ್ಲಿ ಹಸು ಕಟ್ಕೊಂಡಿರ್ತಾರೆ, 2 ಹಸ 3 ಹಸ 4 ಹಸ 5 ಹಸ ಗಂಟನೂ ಕಟ್ಟಿರ್ತಾರೆ. ಅಲ್ಲಿ ಹಾಲು ಇಳುವರಿ ಬರ್ತಾ ಇರಲ್ಲ. ಯಾಕೆ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಾಮಾನ್ಯವಾಗಿ ನಮ್ಮ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಯೂಸ್ ಆಗ್ಬೋದು. ಯಾರು ರೈತರಿದ್ದೀರಿ, ಹಸು ಕಟ್ಕೊಂಡಿದ್ದೀರಿ, ಅವ್ರು ಮಾತ್ರ ವಿಡಿಯೋ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಮೊದಲನೇದಾಗಿ ಸ್ನೇಹಿತರೆ, ಹಾಲು ಜಾಸ್ತಿ ಯಾಕೆ ಕೊಡಲ್ಲ ಹಸುಗಳು ಅಂದರೆ, ಹಳ್ಳಿ ಭಾಗಗಳಲ್ಲಿ ಅವರು ಅತಿ ಹೆಚ್ಚಾಗಿ ಮೇವನ ಹಾಕ್ತಾರೆ. ಅಂದರೆ ಜಾಸ್ತಿ ಮೇವನ ಹಸುಗೆ ತಿನ್ನಿಸ್ತಾರೆ. ಯಾವಾಗಲೂ ಒಂದು ಮಿನಿಮಮ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಗಂಟೆ ತಿಂತಾ ಇರ್ತವೆ. ಉದಾಹರಣೆಗೆ ಬೆಳಗ್ಗೆ ನಮ್ಮ ಮನೆಗಳಲ್ಲೂ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ನಮ್ಮ ಊರುಗಳಲ್ಲಿ ನೋಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದರೆ ಹಸು ಹಾಲು ಕರೆದುಬಿಟ್ಟು ಒಂದು 7 ಗಂಟೆ 8 ಗಂಟೆ ಹಿಂಗೆಲ್ಲ ಹಸುನ ತಗೊಂಡೋಗಿ ಹೊರಗಡೆ ಕಟ್ಬಿಡ್ತೀವಿ, ಅಂದರೆ ಮೇಯಕ್ಕೆ ಕಟ್ಬಿಡ್ತೀವಿ. ಮೇಯೋಕ್ಕೆ ಕಟ್ಟಾದ್ಮೇಲೆ ಹಸು ಮೇದು ಬರುತ್ತೆ, ಮಧ್ಯಾಹ್ನ ನೀರು ಕುಡಿಸ್ತೀವಿ, ಮತ್ತೆ ಹುಲ್ಲಾಕ್ತೀವಿ, ಅಂದರೆ ಮೇವು ಹಾಕ್ತೀವಿ. ಮತ್ತೆ ಅದೆಲ್ಲ ತಿನ್ನುತ್ತೆ, ಮತ್ತೆ 4 ಗಂಟೆಗೆ ತಿಂಡಿ ಇಡ್ತೀವಿ, ತಿಂಡಿ ತಿಂತದೆ, ಹಾಲು ಕರ್ಕೊತೀವಿ, ಮತ್ತೆ ಮೇವು ಹಾಕ್ತೀವಿ. ಇದು ಒಂದು ಪದ್ಧತಿನ ರೂಢಿಸ್ಕೊಳ್ಳಿ ಸ್ನೇಹಿತರೆ. ಈಗ ನಿಮಗೆ ತಗೊಳ್ಳಿ, ಈಗ ಒಬ್ಬ ವ್ಯಕ್ತಿಗೆ ಊಟನೇ ಆಗಲಿ, ತಿಂಡಿನೇ ಆಗಲಿ, ಅಥವಾ ಏನೋ ಒಂದು ವಸ್ತು ನೀವು ತಿಂತಿರಲ್ಲ, ಅದನ್ನ ಬೆಳಗಿಂದ ಸಂಜೆ ಗಂಟೆ ತಿಂತಲೇ ಇದ್ರೆ ಅವ್ನು ಮನುಷ್ಯ ಹೆಂಗಾಗ್ತಾನೆ? ಆರೋಗ್ಯ ಕೆಟ್ಟೋಗುತ್ತೆ ಅವನಿಗೆ. ಸುಮ್ಮನೆ ದಪ್ಪ ಆಯ್ತಾನೆ, ಇಲ್ಲ ಈ BP ಶುಗರು ಯಾವ ಥರದ್ದು ಒಂದು ಕಾಯಿಲೆ ಬರುತ್ತೆ. ಅದರಿಂದ ಹಸುಗಳು ಸೇಮ್ ನಮ್ಮ ಥರನೇ, ನಾವು ಮಾತಾಡ್ತೀವಿ, ಮಾತಾಡಲ್ಲ ಅಷ್ಟೇ ಸ್ನೇಹಿತರೆ. ಹಸುಗಳಿಗೆ ನೀವು ಏನು ಮಾಡಬೇಕು ಅಂತಂದರೆ, ಪರ್ಟಿಕ್ಯುಲರ್ ಆಗಿ ಒಂದು ಟೈಮಿಂಗ್ಸ್ ಅಂತ ಇಡಬೇಕು. ಊಟದ ಟೈಮಿಂಗ್ಸು, ಮೇವು ಹಾಕೋ ಟೈಮಿಂಗ್ಸು, ತಿಂಡಿ ಟೈಮಿಂಗ್ಸು. ಈಗ ನಾನು ಹೇಳೋ ವಿಧಾನವನ್ನು ನೀವು ಪಾಲಿಸ್ಬೇಕು. ಅಂದರೆ ನೀವು ಏನು ಮಾಡ್ತೀರಿ ಅಂದರೆ, ನಾವು ಇಲ್ಲಿ ಎಷ್ಟೇ ಹೇಳಿದ್ರೂ ಕೂಡ ಒಂದು ವಾರ ಪಾಲಿಸ್ತೀರಿ ಅಷ್ಟೇ, ಆಮೇಲೆ ಪಾಲಿಸೋಕ್ಕೆ ಹೋಗಲ್ಲ. ಕಟ್ಟುನಿಟ್ಟಾಗಿ ಪಾಲಿಸಿ, ಆಗ 100% ನಿಮಗೆ ಹಾಲಿನ ರಿಸಲ್ಟ್ ಬಂದೇ ಬರುತ್ತೆ. ಮೊದಲನೇದಾಗಿ ಬೆಳಗ್ಗೆ, ಈಗ ನಮ್ಮ ಕಡೆದು ನಾವು ಮಾತಾಡ್ತೀವಿ, ಬೆಳಗ್ಗೆ ಒಂದು 6 ಗಂಟೆಗೆ ಡೈರಿ ಹಾಲು ಹಾಕ್ಬಿಡ್ತೀವಿ. ನಾವು 6 ಗಂಟೆಗೆ ಡೈರಿಗೆ ಹಾಲು ಹಾಕ್ಬೇಕಾದ್ರೆ ನಾವು ಒಂದು 5 ಗಂಟೆಗೆ ಎದ್ದೇಳ್ತೀವಿ. ಎದ್ದ ತಕ್ಷಣವೇ ತಿಂಡಿ ಹಾಕ್ತೀವಿ. ತಿಂಡಿ 2 ಥರನೂ ಹಾಕ್ಬೋದು. ನೀವು ನೆನಕಾರು ಹಾಕಿ ಅಥವಾ ನೀವು ಡ್ರೈನಾರು ಕೊಡ್ಬೋದು. ಆ ತಿಂಡಿ ಒಳಗೆ ಸ್ವಲ್ಪ ಸುಣ್ಣ ಹಾಕಿ, ಸ್ವಲ್ಪ ಸೋಡಾ ಹಾಕಿ, ಸ್ವಲ್ಪ ಮಟ್ಟದಲ್ಲಿ ಇಷ್ಟೇ ಸುಣ್ಣ ಇಷ್ಟು ಸೋಡಾ ಹಾಕಿ, ಅಷ್ಟೇ ಸಾಕು ಹಸುಗೆ. ತಿಂಡಿ ಜೊತೆ ಅವೆರಡನ್ನ ಮಿಕ್ಸ್ ಮಾಡೋದು ಮರಿಲೇಬೇಡಿ. ಅವೆರಡು ಮಿಕ್ಸ್ ಮಾಡ್ತೀರಿ, ತಿಂಡಿ ಕೊಡ್ತೀರಿ, ತಿಂಡಿ ತಿನ್ನುತ್ತೆ, ಹಾಲು ಕರ್ಕತ್ತೀರಾ. ಕರೆದ ತಕ್ಷಣವೇ ಹಸುನ ಕೆಲವರು ಮೇಯಕ್ಕೆ ಕಟ್ಟಾಕ್ತೀನಿ ಅಂತೀರಿ. ಆ ಮೇಯಕ್ಕೆ ಕಟ್ಟಾಕೋ ಬದಲು ಅಲ್ಲಿರೋ ಹುಲ್ಲನ್ನ ಕುಯ್ಕೆ ಬಂದು ಹಸು ಮುಂದೆನೇ ಹಾಕಿ, ಅಥವಾ ಮೇಯಕ್ಕೆ ಕಟ್ಟಾಕ್ತೀನಿ ಅಂದರೆ ಕಟಾಕಿ, ಅಂದರೆ 12 ಗಂಟೆ ಗಂಟೆ ಕಟ್ಟಾಕ್ಬೇಡಿ. ಹಸು 8 ಗಂಟೆ 8:30 9 ಗಂಟೆ ಹೈಯೆಸ್ಟು 9 ಗಂಟೆ ಹೊತ್ತಿಗೆ ಹಸು ಮೇವೆಲ್ಲ ತಿಂದಿರಬೇಕು. ನೀವು ಕಟಾಕ್ಬಿಟ್ಟಾಕ್ತಿರೋ ಅಥವಾ ಮೇಯಕ್ಕೆ ಹೊಟ್ಕೊಂಡು ಹೋಗ್ತಿರೋ ಏನೋ ಗೊತ್ತಿಲ್ಲ, ನೀವು ತಿಂಡಿ ತಿನ್ನೋ ಹೊತ್ತಿಗೆ ಹಸು ತಿಂಡಿ ಮುಗ್ದಿರಬೇಕು. ಹಸು ಊಟ ಅಂದರೆ ಮೇವು ಮತ್ತು ತಿಂಡಿ ಎಲ್ಲ ತಿಂದು ರೆಡಿ ಇರಬೇಕು. ಅದು 9 ಗಂಟೆಗೆ ನೀರು ಕುಡಿದು ಬಿಡ್ಬೇಕು. ಅದು ಹಸು ಕುಡಿದ ತಕ್ಷಣವೇ ಅದನ್ನ ಫ್ರೀಯಾಗಿ ಬಿಟ್ಬಿಡಿ. ಇಲ್ಲ ಹಳ್ಳಿ ಕಡೆ ತೆಂಗಿನ ಮರದಂಡಿ ಕಟ್ಟಾಕ್ತಿರೋ, ಇಲ್ಲ ಮನೇಲಿ ತಂದು ಕಟ್ಟಾಕ್ತಿರೋ, ಶೆಡ್ಡಿ ಕಟ್ಟಾಕ್ತಿರೋ ಕಟ್ಟಾಕ್ಬಿಡಿ. ಇನ್ನು ಅದ್ರ ಹತ್ರಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಪದೇ ಪದೇ ಹಸುನ ಡಿಸ್ಟರ್ಬ್ ಮಾಡಬೇಡಿ. ಹಸುನ ದೂರದಿಂದನೇ ನೋಡ್ಬೇಕು ನೀವು, ಹತ್ರಕ್ಕೆ ಸಣ್ಣ ಹೋಗಕ್ಕೆ ಹೋಗ್ಬೇಡಿ. ಹಸು ಮನಗಿರುತ್ತೆ, ನಾವು ಬಂದ ತಕ್ಷಣನೇ ಎದೋಳುತ್ತೆ. ಅದಕ್ಕೆ ಫೀಲಿಂಗು ಯಾವ ಥರ ಆಗುತ್ತೆ ಅಂದರೆ, ಒಂಥರ ಗಾಬರಿ ಆಗುತ್ತೆ ಹಸುಗಳಿಗೆ. ಗಾಬರಿ ಪಡಿಸ್ಬೇಡಿ. ಅದು ಮನಗಿರಲಿ, ಆರಾಮಾಗಿ ಮನಗಿರುತ್ತೆ, ತಪ್ಪೆ ಹಾಕೊಳ್ಳುತ್ತೆ, ಮಲ್ಕೊಡಿತಾ ಇರ್ತದೆ. ನೋಡಿ, ಯಾವ ಹಸುಗಳು ಜೊಲ್ ಟೈಪಲ್ಲಿ, ಅಂದರೆ ಒಂದು ಈ ನೊರೆ ಟೈಪಲ್ಲಿ ಹಸು ಮೇವು ತಿಂದಾದ್ಮೇಲೆ ಮಲ್ಕಾಡ್ತಾ ಇರ್ತದಲ್ಲ, ಆಗ ನೊರೆ ಟೈಪಲ್ಲಿ ಕೆಳಗೆ ಚೆಲ್ಲಿರುತ್ತೆ. ಆ ಹಸು ಸಿಕ್ಕಾಬಟ್ಟೆ ಹಾಲು ಕೊಡುತ್ತೆ. ಅಂದರೆ ಅದು ಕೆಪಾಸಿಟಿ ಮೀರಿ ಹಾಲು ಕೊಡೋ ಶಕ್ತಿ ಆ ಹಸುನಲ್ಲಿ ಇರ್ತದೆ. ಆವಾಗ 9 ಗಂಟೆಗೆ ನೀವೆಲ್ಲ ರೆಡಿ ಮಾಡಿಬಿಟ್ಬಿಟ್ರೆ 1 ಗಂಟೆ ಗಂಟ ಹಸುವಿಗೆ ನೀವೇನು ಟಚ್ ಮಾಡೋಕ್ಕೆ ಹೋಗಬೇಡಿ. 1 ಗಂಟೆ ಆದಮೇಲೆ ಹಸುಗೆ ನೀರು ಕುಡಿಸಿ. ಬೇಸಿಗೆ ಕಾಲ ಇದ್ದರೆ ಬೆನ್ನ ಮೇಲೆ ನೀರು ಹೊಡೀರಿ, ಒಂದು ಸ್ವಲ್ಪನ ತಂಪಾಗಲಿ, ಮತ್ತು ನೀರು ಕುಡಿಸಿ. ಕುಡ್ದಾದ್ಮೇಲೆ ಮತ್ತೆ ಅಲ್ಲೇ ಇದ್ಬಿಡ್ಲಿ, ಅದು ರೆಸ್ಟ್ ಮಾಡಲಿ. ಇನ್ನು ಸಂಜೆ 4 ಗಂಟೆಗೆ ನೀವು ಹಸುಗೆ ತಿಂಡಿ ಕೊಟ್ಟು ಹಾಲು ಕರ್ಕತ್ತೀರ, ಹಾಲು ಕರ್ಕೊಳ್ಳಿ. ಕರೆದಾದ್ಮೇಲೆ ಮತ್ತೆ ನೀವು ಮೇವನ್ನ ಕುಡಿ. ಸೇಮು ತಿಂಡಿ ಒಳಗೆ ಸುಣ್ಣ ಮತ್ತು ಸ್ವಲ್ಪ ಸೋಡಾ ಹಾಕ್ಬೋದು. ಜೊತೆಗೆ ಹಸುಗೆ ಹಾಲೆಲ್ಲ ಕರೆದಾದ್ಮೇಲೆ ಹಸುನ ನೀವು ಫಸ್ಟ್ ಕ್ಲಾಸಾಗಿ ಮೇವು ಹಾಕಿ ತಿನ್ಕತ್ತದೆ. ಅದು ಅಷ್ಟೇ 8 ಗಂಟೆ ಹೊತ್ತಿಗೆ ತಿನ್ಕತ್ತದೆ. 8 ಗಂಟೆಗೆ ನೀರು ಕುಡಿಸಿದ ಕೆಲವು ನಾವೆಲ್ಲ ನೀರು ಕುಡಿಸ್ತೀವಿ 8 ಗಂಟೆ ರಾತ್ರಿನೂ. ನೀವು ಕುಡಿಸಾದ್ಮೇಲೆ ಇನ್ನು ಮುಗೀತದ್ರ ಕತೆ. ವೆರಿ ಸಿಂಪಲ್ಲು. ಇಷ್ಟು ನೀವು ಪಾಲನೆ ಮಾಡಿದರೆ 101% ಹಾಲು ಇನ್ಕ್ರೀಸ್ ಆಗುತ್ತೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹಸುನ ಯಾವ ಥರ ಪರ್ಚೇಸ್ ಮಾಡಬೇಕು, ಎಷ್ಟು ತಿಂಗಳಿಂದ ಹಾಲನ್ನ ನಿಲ್ಲಿಸ್ಬೇಕು, ಎಲ್ಲನೂ ವಿಡಿಯೋಗಳನ್ನ ಮುಂದೆ ನಾವು ನಿಮ್ಮ ಮುಂದೆ ತರ್ತೀವಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಈ ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಥರದ ವಿಡಿಯೋ ಬೇಕು ಅಂತ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.